ಜ್ಞಾನ ಇಲ್ಲದೆ ಇರ್ಬೇಕಾದ್ರೆ ನೀರು ಕುಡ್ಸೋಕೆ ಹೋಯ್ತು ಅಂದರೆ ಲಂಗ್ಸ್ ಒಳಗೆ ನೀರು ಇಳಿದು ಬಿಡುತ್ತೆ. ಸೊ ಹಾಗೆ ಮಾಡೋಂಗಿಲ್ಲ. ಕೈ ಕಬ್ಬಣ ಹಿಡಿಸೋದು ಅಥವಾ ಇನ್ನೇನೋ ಮಾಡೋದು ತುಂಬ ತಪ್ಪು. ಫಸ್ಟ್ ಕೆಲಸ ಏನು ಮಾಡ್ತಾರೆ ಅಂದರೆ ಯಾರಾದೊಂದು ಕೀ ಇದ್ರೆ ಕೊಡಿ, ಒಂದು ಕಬ್ಬಣ ಇದ್ರೆ ಕೊಡಿ, ಒಂದು ಮಿಡಲಲ್ಲಿ ಕರೆಂಟ್ ಹರಿತಾ ಇರುತ್ತೆ, ನೀವು ಕಬ್ಬಣ ಕೊಡಿಸ್ತಿದ್ದಂಗೆ ಅದ್ರ ಮುಖಾಂತರ ಅದು ಭೂಮಿಗೆ ಏನು ಹೋಗೋದಿಲ್ಲ. ಸೊ ತಪ್ಪು ಕಲ್ಪನೆ, ಅದು ಮಾಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್, ಒಂದು ಕಂಪ್ಲೀಟ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್ ಕ್ವೆಶ್ಚನ್. ಅಂದರೆ ಸೀಜರ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ದೆನ್ ಮೆದುಳಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಫ್ಕೋರ್ಸ್ ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಹಿಟ್ಟಿಂಗ್ ಎನಿಬಡಿ ಅಥವಾ ಹಿಟ್ಟಿಂಗ್ ಚಿಲ್ಡ್ರನ್, ಬಟ್ ತಲೆ ಮೇಲೆ ಸುಮ್ಮನೆ ರಪ್ ಅಂತ ಹೊಡೆಯೋದು ವಿ ಸಿ ಅ ಲಾಟ್, ರೈಟ್? ಆ್ಯಂಡ್ ನಾವು ಏನೋ ಕೋಪ ಬಂದಾಗ ಒಂದೇಟು ಹೊಡೆದಿರ್ಬೋದು. ಸೊ ಐವ್ ಆಲ್ಸೋ ಹರ್ಡ್ ಪೀಪಲ್ ಸೇ ದಟ್ ಹಾಗೆ ಮಾಡಿದಾಗ ಜೋರಾಗಿ ಏನಾದರೂ ಹೊಡೆದ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ, ಮುಂದೆ ತೊಂದರೆ ಆಗುತ್ತೆ ಅಂತ. ಅರೋಣ ಆಸ್ ಅ ನ್ಯೂರೋ ಸರ್ಜನ್ ನೀವು ತಲೆಗೆ ಜೋರಾಗಿ ಹೊಡೆದ್ರೆ, ತುಂಬ ಜೋರಾಗಿ ಹೊಡೆದ್ರೆ ತಲೆಗೆ ಪೆಟ್ಟು ಬಿತ್ತು ಅಂದರೆ ಬ್ಲಡ್ ಕ್ಲಾಟ್ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲ ಹೊಡೆಯೋ ಎಲ್ಲ ಏಟುಗಳಿಂದನೂ ಬ್ಲಡ್ ಕ್ಲಾಟ್ ಆಗತ್ತೆ ಅಂತಿಲ್ಲ. ತುಂಬ ಸಾಂದರ್ಭಿಕವಾದ ವಿಷಯ ಅದು. ಯೂಶಲ್ ಆಗಿ ಏನು ಅಂತಂದರೆ ತಲೆಗೆ ಹೊಡಿಬೇಡಿ ಅಂತ ಹೇಳೋದು ಒಂದು ಪದ್ಧತಿ. ತುಂಬ ಜೋರಾಗಿ ಮಕ್ಳಿಗೆ ತಲೆಗೆ ಹೊಡೆದ್ರೆ ಅಥವಾ ಸಣ್ಣ ಪುಟ್ಟ ಏಟುಗಳಲ್ಲಿ ಇಲ್ಲಿ ಹಾಗೆ ಆಗುತ್ತೆ. ತುಂಬ ಜೋರಾಗಿ ಹೊಡೆದ್ರೆ, ತುಂಬ ಜೋರಾಗಿ ಅವ್ರಿಗೆ ತಲೆಗೆ ಪೆಟ್ಟಾಗೋ ಹಾಗೆ ಎಲ್ಲರೂ ತಳ್ಳಿದ್ರೆ ಮಾಡಿದ್ರೆ ಸಾಧ್ಯತೆ ಇದೆ, ಮೆದುಳಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ.